ಬಾರ್ಗೆ ನಿರ್ಮಾಣಕ್ಕಾಗಿ ದೇಗುಲ ಧ್ವಂಸ ಮಾಡಲಾಗಿದೆ. ರಾತ್ರೋರಾತ್ರಿ ಆಂಜನೇಯ ದೇಗುಲವನ್ನು ನೆಲಸಮ ಮಾಡಲಾಗಿದೆ. ಹೊಸಕೋಟೆಯ ನಂದಗುಡಿಯಲ್ಲಿ ಕುಕೃತ್ಯ ನಡೆದಿರುವಂಥದ್ದು. ಬಾರ್ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ದೇಗುಲವನ್ನೇ ಧ್ವಂಸ ಮಾಡಿದ್ದಾರೆ. ರಾತ್ರೋರಾತ್ರಿ ಆಂಜನೇಯ ದೇಗುಲವನ್ನು ನೆಲಸಮ ಮಾಡಿರುವಂಥದ್ದು. ಹೊಸಕೋಟೆಯ ನಂದಗುಡಿಯಲ್ಲಿ ಈ ಕುಕೃತ್ಯವನ್ನು ನಡೆಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಸ್ಥಳೀಯರಿಂದ ಬಾರ್ ನಿರ್ಮಾಣಕ್ಕೆ ತಕರಾರನ್ನ ತೆಗೆಯಲಾಗಿತ್ತು. ದೇಗುಲ ಇದೆ, ಬಾರ್ ಬೇಡ ಅಂತ ಹೇಳಿರ್ತಾರೆ ಸ್ಥಳೀಯರು. ಬಾರ್ ಲೈಸೆನ್ಸ್ಗೆ ಅಟ್ಟಿ ಅಂತ ಹೇಳ್ಬಿಟ್ಟು ದೇಗುಲವನ್ನು ಧ್ವಂಸ ಮಾಡಲಾಗಿದೆ. ನಂದಗುಡಿ ಪೊಲೀಸರಿಗೆ ಸ್ಥಳೀಯರಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಸ್ಥಳಕ್ಕೆ ನಂದಗುಡಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಾರ್ ಲೈಸೆನ್ಸ್ಗೆ ಅಡ್ಡಿ ಅಂತ ಹೇಳ್ಬಿಟ್ಟು ದೇಗುಲವನ್ನು ಧ್ವಂಸ ಮಾಡಲಾಗಿದೆ. ಶಿವರಾಜ್ ದೇವಸ್ಥಾನದ ಅರ್ಚಕ ಕೇಶವಮೂರ್ತಿ, ಗ್ರಾಮಸ್ಥರು ಅಂಜನಪ್ಪ, ಗ್ರಾಮಸ್ಥರು ಇವರೆಲ್ಲರೂ ಕೂಡ ಹೇಳಿರುವಂತಹ ವಿಚಾರ. ಸೊ ಕಂಪ್ಲೇಂಟನ್ನು ಕೂಡ ಕೊಟ್ಟಿರುವಂಥದ್ದು. ದೇಗುಲ ಇದೆ ಅಂತ ಹೇಳ್ಬಿಟ್ಟು ಬಾರನ್ನು ಮಾಡೋದಕ್ಕೆ ಲೈಸೆನ್ಸ್ ಅಡ್ಡಿ ಆಗತ್ತೆ ಲೈಸೆನ್ಸ್ಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ದೇಗುಲವನ್ನು ಧ್ವಂಸ ಮಾಡಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನಂದಗುಡಿ ಪೊಲೀಸರು ಭೇಟಿಯನ್ನು ಕೂಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಲೈಸೆನ್ಸ್ಗೆ ನಿಜಕ್ಕೂ ಆ ದೇವಸ್ಥಾನ ಅಡ್ಡಿಪಡಿಸ್ತಾ ಇದೆಯಾ ಏನೋ ಎತ್ತ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಲಾಗ್ತಿದೆ. ಕಟ್ಟಿರ್ತಕ್ಕಂಥ ದೇವಸ್ಥಾನ ಪ್ರತಿ ವರ್ಷ ಹನುಮ ಜಯಂತಿ ಹಾಗೂ ಶ್ರೀರಾಮನವಮಿ ಎಲ್ಲ ಮಾಡ್ತಾ ಇದ್ರು ಆಯ್ತಾ. ಈಗ ಇದ್ದಕ್ಕಿದ್ದಾಗ ಈ ತರ ಹಾಕಿದೆ ಅಂದ್ರೆ ಎಲ್ರಿಗೂ ಶಾಕ್ ಆಗಿದೆ. ಆಮೇಲೆ ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ, ಇಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ ಆಯ್ತಾ. ಯಾರು ಅಂತ ಆಯ್ತಾ ಪೊಲೀಸವರೇ ತನಿಖೆ ಮಾಡಿ ಅವರ ವಿರುದ್ಧ ಆಯ್ತಾ ಕಾನೂನು ಕ್ರಮ ಜರುಗಿಸ್ಬೇಕಂತ ನಾವು ಸನ್ಮಾನ್ಯ ಶಾಂತಾರಾಮ್ ಸರ್ ಹತ್ರ ಮನವಿ ಮಾಡ್ಕೊಳ್ತೀವಿ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಕಂಟ್ರೋಲ್ ರೂಮ್ಗೆ ಆನ್ಲೈನ್ ರಿಜಿಸ್ಟರ್ ಆಗಿದೆ 112ನಲ್ಲಿ ಆಯ್ತಾ. ಇಷ್ಟೇ ಕೇಳ್ಕೊಳ್ಳೋದು. ಅವ್ನಿಗೆ ತುಂಬಾ ನೋವು, ಗ್ರಾಮಸ್ಥರಿಗೆ ತುಂಬಾ ನೋವಾಗಿದೆ. ಇದು ಏನೋ ಮುಸ್ಲಿಮ್ಸ್ ಮಾಡಿದಾರಾ, ಹಿಂದೂಗಳು ಮಾಡಿದಾರಾ, ಇಲ್ಲ ಬೇರೆ ಯಾರು ಮಾಡಿದಾರಾ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅನುಮಾನಾಸ್ಪದವಾಗಿ ನಡೆದಿದೆ ಇದು. ಎಷ್ಟೊತ್ತಲ್ಲಿ ನಡೆದಿರ್ಬೋದು, ಏನಾಗಿರ್ಬೋದು? ಈಗ ಪಕ್ಕದ ಅಂಗಡಿಯವರು ಒಂದು ಹೆಣ್ಮಗು ಇದೆ. ಆ ಹೆಣ್ಮಗು ಹೇಳಿದಾಗ 7:15 ಇಲ್ಲಿ ಯಾರೋ ಒಬ್ರು ಸಿಮೆಂಟ್ ಕಲರ್ ಕಾರಲ್ಲಿ ಬಂದು ಇಲ್ಲಿ ನಿಂತಿದ್ದಾರೆ ಸ್ವಾಮಿ ಅಂತ ಹೇಳಿದ್ರು. ಅವಾಗ ನಾನು ಕೇಳಿದೆ, ಏನಮ್ಮ ಅವ್ರು ಅನುಮಾನಾಸ್ಪದವಾಗಿ ಬಂದಾಗ ನೀವು ಕೇಳ್ಬೇಕು ತಾನೆ ಯಾವ ಊರು ಏನು ಅಂತ ಅಂತ. ನಮಗೆ ನಾವು ಇಲ್ಲಿರೋರು 20 ಗ್ರಾಮದವರು ಪರಿಚಯ ಇರ್ತಾರೆ ಆಯ್ತಾ. ಇವ್ನು ಯಾರ ಮಗ, ಇವ್ನು ಯಾವ ಊರು ಅಂತ ಗೊತ್ತಾಗ್ಬಿಡತ್ತೆ. ಅವರು ಬೇರೆ ಊರವರೇ ಆಗಿರ್ತಾರೆ, ಬೇರೆ ಜಿಲ್ಲೆಯವರೇ ಆಗಿರ್ತಾರೆ ಆಯ್ತಾ. ಇದು ಒಂದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ನಾನು ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ದೇವಸ್ಥಾನಕ್ಕೆ ಇಷ್ಟೆಲ್ಲ ಕೇಳಿದ್ದಾರೆ, ಏನು ಇದಕ್ಕೆ ನ್ಯಾಯ ಬೇಕು ಅಂತ ಕೇಳ್ತೀರಾ? ಹೌದು, ನ್ಯಾಯ ಬೇಕು. ಆಮೇಲೆ ಕೋರ್ಟಲ್ಲೂ ಸಹ ದಾವೆ ಹೂಡ್ತೀವಿ ಆಯ್ತಾ. ನಮಗೆ ಸುಮಾರು ಜನ ಅನುಮಾನ ಬಂದಿದೆ, ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆಯ್ತಾ. CCBಗೆ ಕೊಡ್ಬೇಕು ಇದನ್ನ. ಸರ್, ಹೆಂಗೆ ನಿಮ್ಗೆ ಯಾವ ತರ ಅನುಮಾನ ಕೊಡೋದು ಅದನ್ನ ಹೇಳಕ್ಕಾಗಲ್ಲ ಸರ್. ಈಗ ಯಾವ ವ್ಯಕ್ತಿ ಒಂದು ಡೌಟ್ ಅಲ್ಲಿ ಮಾತಾಡಿದಾಗ ನಮ್ಗೆ ಗೌರ್ಮೆಂಟ್ ಡೌಟ್ ಬಂದೇ ಬರುತ್ತೆ. ನಾವ್ ಹೇಳ್ತೀವಿ ಅದ್ರ ಬಗ್ಗೆ ಕೂಲಂಕುಷವಾಗಿ ಆಯ್ತಾ. SP ಹತ್ರ ಮಾತಾಡ್ತೀವಿ. ಅಲ್ಲ, ಈಗ ಒಟ್ಟಲ್ಲಿ ದೇವಸ್ಥಾನ ದಬ್ಬಿರೋದು ಹೆಂಗ್ ಅನಿಸುತ್ತೆ? ದೇವಸ್ಥಾನ ದಬ್ಬಿರೋದಕ್ಕೆ ಏನ್ ಅನಿಸುತ್ತೆ ನಿಮ್ಗೆ? ಸರ್, ನಾ ಹೇಳೋದಲ್ಲ, ಸಾಮಾನ್ಯ ಭಕ್ತರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದಾರೆ ಆಯ್ತಾ. ಇಲ್ಲಿ ರೋಡಲ್ಲಿ ಜಾಸ್ತಿ ಅಪಘಾತಗಳಾಗ್ತಾ ಇತ್ತು. ಗೌರ್ಮೆಂಟ್ ಜಾಗದಲ್ಲಿ ನಾವೇ ಕಟ್ಕೊಂಡಿದ್ವಿ. ಅದು ರೋಡಲ್ಲಿ ಜಾಸ್ತಿ ಅಪಘಾತಗಳಾದ ಕಾರಣದಿಂದ ನಾವೇ ವೀರಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಟ್ಕೊಂಡು ನಾವೇ ಪೂಜೆ ಮಾಡ್ಕೊಂಡು ನಾವೇ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಇಲ್ಲಿ ಏನು ಅಂತಂದ್ರೆ ರಾತ್ರಿ ಬಂದು ದೇವಸ್ಥಾನನೂ ಧ್ವಂಸ ಮಾಡಿದ್ದಾರೆ. ಮತ್ತೆ ಏನ್ಗೋಸ್ಕರ ಮಾಡ್ದು, ಯಾಕೋಸ್ಕರ ಮಾಡ್ದು ಅಂತ ಗೊತ್ತಿಲ್ಲ. ಆದ್ರಿಂದ ನಮ್ಗೆ ಈ ದೇವಸ್ಥಾನ ಯಾರು ಮಾಡಿದಾರೋ ಅವ್ರಿಂದ ನಮ್ಗೆ ಅನುದಾನ ಆಗ್ಬೇಕು, ಮತ್ತೆ ದೇವಸ್ಥಾನ ಅವರಿಂದ ನಿರ್ಮಾಣ ಆಗ್ಬೇಕು, ಮತ್ತೆ ಅದರಿಂದ ನಮ್ಗೆ ನ್ಯಾಯ ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದ್ದೀವಿ. ಸರ್, ಈಗ